ಮತ್ತು ನಿನ್ನ ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತೋರ್ನ ಬೀಗರಾಗಬೇಕು ಅಂತ ಹೇಳಿದ್ರು ದಾದಾ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ, ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ ದಾದಾ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು, ನನ್ನ ಬೇಲ್ ಆಯ್ತದ ಒಂದೇ ವರ್ಷದೊಳಗೆ ಬೇಲ್ ಹೋಗೋಣ. ಮತ್ತೆ ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತಾ ಇಲ್ಲ ಅಂದ್ರೆ ನಡಿತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೆ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರು ದಾದಾ. ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರು ದಾದಾ. ಕರ್ಕೊಂಡು ಹೋದ್ರು ದಾದಾ. ಹೋಗಲಿ ಇಲ್ಲ ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ ದಾದಾ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕೋದವ್ರಿಗೆ ಹೇಳಿಸ್ತೀವಿ, ನಾವೆಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದೆ ದಾದಾ ಕರೀಲಿಕ್ಕೆ ರೀ. ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದು, ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ ರೀ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರು. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದ ನಡಿ ಅಂತ ಕರ್ಕೊಂಡು ಹೋದ್ರು ದಾದಾ. ನನ್ನ ಎದುರುಗಡೆನೆ ಸೋದರ ಮಾವ ಬಂದ ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದುಳು ದಾದಾ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೆ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ನ್ಯಾಯ ಅಂತ ಕೇಳಿ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದಳು ದಾದಾ. ಹೆಂಗೆ ಸಿಟ್ಟು ಬರೋಂಗಿಲ್ಲ ದಾದಾ. ಆದರೂ ಮುಂಜಾನೆ ದೇನು ಮಾವ ನೀವು ಜೈಲೊಳಗಿದ್ದಿರಿ, ನನಗೆ ಒಳ್ಳೆ ಇದು ಮಾಡಿದೆ, ಗೌರವ ಕೊಟ್ಟರೆ, ನಿಮ್ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ. ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಿಗೆ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂದು. ಆಯಿತು ಹೋಗು ಅಂತೇಳಿ ಅಂದ್ರು ದಾದಾ. ಅಂದರು ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವಳು ಫೋಟೋ ಸಹಿತ ಮನೇಲಿ ಇಲ್ದದ ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿದ್ದದ. ಬಂದುಬಿಟ್ಟಿರೋದಾಗ ಮತ್ತೆ ಅವ್ರು ಬಂದಿರೋದದ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದಾರೆ ಹಂಗಂತ ಸುಮ್ಮನೆ ಪಬ್ಲಿಕ್ ಮಾಡೋಣ ಬಂದುಬಿಟ್ಟಿರೋದದ. ಬಂದುಬಿಟ್ಟು ನಮ್ಮ ಮಗಳಿಗೆ ಹೊಲ ಮನೆ ಕೊಡೋಣ, ಹೊಲ ಮನೆ ಕೊಡೋಂಗಿಲ್ಲ, ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದೆ. ಆಳವ್ರಿಗೆ 60 ಮಂದಿ ಅಂತ ಆಸ್ತಿಗಿಸ್ತಿನ ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದಾದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದಾದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು. ಒಳಗೆ ಬಂದಿದ್ದಾದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು. ಪೆರೋಲ್ ಮೇಲೆ ಬಂದಿದೆ. ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನೀವು ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳ್ದಿದ್ದದ. ಆಯ್ತು ಅಂದ್ರದದ. ಹೋದಕ್ಕೆ ತಕ್ಷಣ ಜೊತೆಯಲ್ಲೇ ಹೋಗೋಣ ಇಬ್ಬರು ಕಲಿತೆ ಬಂದು ಫಸ್ಟ್ ಟೈಮೇ ಬಂದಿದ್ದ ಪೆರೋಲ್ ಮೇಲೆ. ಫಸ್ಟ್ ಟೈಮೇ